ಏನು ಅಕ್ಕನಿಂದ ಅಂತ ಆಡೈತಮ್ಮ ಕೇಳಿಲ್ಲ ಪೂಜಾ ಸಾಮಾನು ಕೊಡು. ಇಲ್ಲಿ ನೋಡಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು 120 ವರ್ಷಗಳನ್ನು ಪೂರೈಸಿದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಂಗ್ಲಾ ಶಾಲೆ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ನಾಗರತ್ನಪೀರವರೇ ಇದೇ ಶಾಲೆಯ ಸಹ ಶಿಕ್ಷಕರ ಆಗಿದ್ದು, ಈ ಶಾಲೆಯ ವಿದ್ಯಾರ್ಥಿಯಾದ ಬೇಬಿಎಲ್ ಮಗನಾದ ಗೋಕುಲ್ ರವರ ನೇತೃತ್ವದಲ್ಲಿ ಇಂಡಿಯನ್ ಸುಧಾರ್ ಎಂಬ NGO ಸಂಸ್ಥೆ ಸುಂದರವಾದ ಗೋಡೆ ಬರಗಳನ್ನು ಅಲಂಕಾರಗೊಂಡಿದೆ. ಎಲ್ರಿಗೂ ನಮಸ್ಕಾರ. ಈ ದಿನ ದಿವಂಗತ ಶ್ರೀ ಆಲಂಗೂರು ಶ್ರೀನಿವಾಸರವರ 14ನೇ ಪುಣ್ಯತಿಥಿ ಆಚರಿಸ್ತಾ ಇದ್ದೀವಿ. ಏನು ನಮ್ಮ ನಾಯಕರಾದಂಥ ಆಲಂಗೂರು ಶ್ರೀನಿವಾಸರವರು ಬಹಳ ವರ್ಷಗಳಾದರೂ ಕೂಡ ಅವರ ನೆನಪು ನಮ್ಮ ಮನಸ್ಸಿನಲ್ಲಿ ಮತ್ತು ಅವರು ಮಾಡಿರುವಂಥ ಕಾರ್ಯಗಳು ಶಾಶ್ವತವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ನಿಂತೋಗಿರೋದನ್ನ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ. ಮಾನ್ಯ ಆಲಂಗೂರು ಶ್ರೀನಿವಾಸರವರು PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಅನೇಕ ಜನರಿಗೆ ಬಡಬಗ್ಗರಿಗೆ ಸಾಲಗಳನ್ನು ನೀಡಿರ್ತಕ್ಕಂಥದ್ದು, ಮತ್ತೆ PFSMS ಅನ್ನ ಒಳ್ಳೆಯ ಒಂದು ಇದಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಇದಲ್ಲದೆ ಶಾಸಕರಾಗಿದ್ದಾಗ ಮತ್ತು ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಪೌರಾಡಳಿತ ಸಚಿವರಾಗಿ, ತೋಟಗಾರಿಕಾ ಸಚಿವರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳೇನಿದೆ ಅದೆಲ್ಲ ಕೂಡ ಶಾಶ್ವತವಾಗಿ ನಿಂತಿರ್ತಕ್ಕಂಥ ಕೆಲಸಗಳು. ಇವತ್ತಿನ ದಿವಸ ತಾಲೂಕಿನಲ್ಲಿ ಎಲ್ಲಿ ಸ್ಕೂಲುಗಳಿದೆಯೋ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಸರ್ಕಾರಿ ಶಾಲೆಗಳಿಗೆ ತಾಲೂಕಿನಾದ್ಯಂತ ಎಲ್ಲ ಕಡೆ ಕಟ್ಟಡಗಳನ್ನ ಕಟ್ಟಿರುವಂತ ಕೀರ್ತಿ ನಮ್ಮ ಶ್ರೀ ದಿವಂಗತ ಆಲಂಗೂರು ಶ್ರೀನಿವಾಸ ಅವರ ಹೆಸರಿಗಿದೆ. ಹಾಗೇನೆ ತಾಲೂಕಿನ ಎಲ್ಲ ಊರಿನಲ್ಲಿ ಕೂಡ ಡೈರಿಗಳು ಮಾಡಬೇಕು ಅಂತ ಅವರ ಆಸೆ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಮಾನ್ಯ ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡರು ಮತ್ತೆ ನಾನು ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಡೈರಿಗಳನ್ನು ಮಾಡೋ ಕಡೆ ನಾವು ಕೂಡ ಮಾಡ್ತಾ ಇದ್ದೀವಿ. ಹಾಗೇನೆ ಎಲ್ಲ ಕಡೆ ಅಂಗನವಾಡಿಗಳನ್ನ ತೆರೆದಿರುವಂತ ಒಂದು ಕೀರ್ತಿ ಏನಿದೆ ಅದು ನಮ್ಮ ಆಲಂಗೂರು ಶ್ರೀನಿವಾಸ ಅವ್ರಿಗೆ ಸಲ್ತದೆ. ನಂತರ ಏನು ದೇವರ ಸಮುದ್ರ ಅಲ್ಲಿ ಡಿಪ್ಲೊಮಾ ಕಾಲೇಜನ್ನ ಮಾಡಿದ್ರು, ಅವರ ದೂರದೃಷ್ಟಿ ಫಲವಾಗಿ ಇವತ್ತು ಅದೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಕೂಡ ಒಂದು ಓದನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು. ಅವರ ಒಂದು ಆಸೆ ಏನಿತ್ತು ಅಂತಂದ್ರೆ ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದು ಅಲ್ಲಿ BE ಕಾಲೇಜನ್ನ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ಆದ್ರೆ ದುರದೃಷ್ಟವಶಾತ್ ಅದು ಇನ್ನೂ ಕೈಗೂಡಿಲ್ಲ. ಮುಂದಿನ ದಿನಗಳಲ್ಲಾದ್ರೂ ಅದನ್ನ BE ಕಾಲೇಜನ್ನಾಗಿ ಉನ್ನತೀಕರಿಸಬೇಕು ಅಂತೇಳಿ ನಾನು ನಮ್ಮ ಶಾಸಕರಲ್ಲಿ ಕೂಡ ಮತ್ತು ಕರ್ನಾಟಕ ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಏನು ಆಲಂಗೂರು ಶ್ರೀನಿವಾಸ ಅವ್ರನ್ನ ಕಳ್ಕೊಂಡು ನಿಜಕ್ಕೂ ಕೂಡ ಅವರ ಅಭಿಮಾನಿಗಳೇ ಅಲ್ಲ ನಾವು, ಅವರ ಒಂದು ಹಿಂಬಾಲಕರಾಗಿದ್ದು ಕೂಡ ಅವರ ಅಕಾಲಿಕ ನಿಧನ ನಮಗೆ ತುಂಬಲಾರದಂತ ಒಂದು ನಷ್ಟ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಪುಣ್ಯತಿಥಿ ನೆರವೇರಿಸ್ತಾ ಇದ್ದೀವಿ. ಅವರ ಒಂದು ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.